ಯಾಕಮ್ಮ ಕುಸುಮ ಹಂಗೆ ಕುತ್ಕೊಬಿಟ್ಟಿದ್ಯಲ್ಲ? ಯಾಕೆ? ಅಂಕಲ್, ಹೊಟ್ಟೆ ಫುಲ್ ತುಂಬೋಯ್ತು ಅಂಕಲ್. ಅದಕ್ಕೆ ಕುತ್ಕೋಬಿಟ್ಟೆ. ಅಂದಂಗೆ ಅಂಕಲ್, ನಿಮ್ಮ ಮಣ್ಣಲ್ಲಿ ಸೋಡಾ ಗಿಡ ಅಥವಾ ಸ್ಪ್ರೈಟ್ ಎಂದು ಇಟ್ಟಿದ್ದೀರಾ ಅಂಕಲ್? ಇಲ್ಲಮ್ಮ, ನಮ್ಮ ಮನೇಲಿ ಆ ಥರದ್ದು ಯಾವುದೂ ಇಟ್ಕೊಂಡಿಲ್ಲ. ನಂಗದೆಲ್ಲ ಕುಡಿಯೋ ಅಭ್ಯಾಸ ಇಲ್ಲ. ಅಯ್ಯೋ ಅಂಕಲ್, ನಂಗೂ ಕುಡಿಯೋ ಅಭ್ಯಾಸ ಇಲ್ಲ. ನಾನು ಅದನ್ನ ಕೇಳಿದ್ದು. ಓಹೋ, ನೀವು ವಿಕ್ಸಿ ಬ್ರಾಂದಿಗೆ ಮಿಕ್ಸ್ ಪಕ್ಕ ಕುಡಿಯೋಕೆ ಅಂತ ಅನ್ಕೋಬಿಟ್ರಾ? ಅಯ್ಯೋ ದೇವ್ರೆ, ಇಲ್ಲಪ್ಪ. ನಾನು ಕೇಳಿದ್ದು ಊಟ ಜಾಸ್ತಿ ಆಗಿತ್ತಲ್ಲ, ಅದೆಲ್ಲ ಕುಡಿದ್ರೆ ಸ್ವಲ್ಪ ಜೀರ್ಣ ಆಗುತ್ತೇನೋ ಅಂತ ಕೇಳಿದ್ದು ಅಂಕಲ್. ಅಯ್ಯೋ, ನಾನು ಅದಕ್ಕೆ ಹೇಳಿದ್ದು ಕುಡಿಯೋ ಅಭ್ಯಾಸ ಇಲ್ಲ ಅಂದರೆ ನಾನು ಸ್ಪ್ರೈಟು ಅಥವಾ ಸೋಡಾ ಕುಡಿಯೋ ಅಭ್ಯಾಸ ಇಲ್ಲ ಅಂತ ಹೇಳಿದ್ದು. ನೀನು ತುಂಬ ಮಾತಾಡ್ತೀಯಮ್ಮ. ಅಂಕಲ್, ಅಂದಂಗೆ ನಾನು ಬಂದು ಸುಮಾರು ಹೊತ್ತಾಯ್ತಲ್ಲ. ನಾನೆಲ್ಲರೂ ಹುಡುಕ್ತಾ ಇರ್ತಾರೋ ಏನೋ. ಯಾರು ಹುಡುಕ್ತಾರೆ? ನಾನು ಯಾರೂ ಹುಡ್ಕೋದಿಲ್ಲ. ಯಾಕಮ್ಮ ಹಂಗಂತ್ಯ? ನಿನ್ನ ಗಂಡ ಇಲ್ವಾ? ನಿಮ್ಮ ಅತ್ತೆ ಇಲ್ವಾ? ನಿಮ್ಮ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಇದೆಲ್ಲ ಇದ್ದಾರೆ ಅಂತ ಹೇಳಿದೆಯಲ್ಲ. ಅವರೆಲ್ಲರೂ ವಿಷಯ ಗೊತ್ತಾಗಿರುತ್ತೆ. ಪಾಪ ಎಲ್ಲರೂ ಎಷ್ಟು ಟೆನ್ಷನ್ ಮಾಡ್ಕೊಂಡ್ರು ಏನೋ. ನಮ್ಮ ಅಪ್ಪ ಅಮ್ಮಂಗೆಲ್ಲ ಯಾರು ಹೇಳಿರ್ತಾರೆ ಅಂಕಲ್? ಯಾರು ಹೇಳಿರಲ್ಲ. ಅವ್ರಿಗೆಲ್ಲ ಗೊತ್ತೇ ಇರಲ್ಲ ನನ್ನ ಮನೇಲಿ ಇಲ್ಲ ಅಂತ. ಆದ್ರೂ ಯಾರಿಗೂ ಗೊತ್ತಾದ್ರೂ ನನ್ನ ಬಗ್ಗೆ ಯಾರು ಫೀಲ್ ಮಾಡಲ್ಲ ಅಂಕಲ್. ಯಾಕೆಂದ್ರೆ ನಾನು ಯಾರಿಗೂ ಬೇಡವಾಗಿದ್ದೀನಿ ಅಲ್ಲಿ, ಅದಕ್ಕೆ. ಯಾಕಮ್ಮ ಹಂಗೆ ಅನ್ಕೋತೀಯ? ನೀನಷ್ಟು ಮುದ್ದಾಗಿರೋ ಹುಡುಗಿನ ಯಾರು ತಾನೇ ಬೇಡ ಅನ್ಕೋತಾರೆ ಹೇಳು? ಅಷ್ಟಕ್ಕೂ ಅಪ್ಪ ಅಮ್ಮಂಗಾದ್ರೂ ನೀನು ಬೇಕಾಗಿರ್ತೀಯಲ್ಲ, ಹುಡ್ಕಾಡ್ತಾ ಇರ್ತಾರೇನು? ಹಂಗೂ ಅಂತೀರಾ ಅಂಕಲ್? ನಂಗೊಂದು ಸಹಾಯ ಮಾಡ್ತೀರಾ? ನಿಮ್ಮ ಹತ್ರ ಫೋನ್ ಇದ್ರೆ ಒಂದೇ ಒಂದು ಕಾಲ್ ಮಾಡಿಕೊಡ್ತೀನಿ, ಕೊಡ್ತೀರಾ? ನನ್ನ ಫೋನ್ ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ. ಯಾಕೆಂದರೆ ಆ ಫೋನ್ ನಂಗೆ ಅರುಣೆ ಕೊಡಿಸಿದ್ದಿತ್ತಲ್ವಾ, ಅದಕ್ಕೆ ನಿನ್ನ ಫೋನ್ ನೀನೇ ಇಟ್ಕೊಳ್ಳೋ ಅಂತ ಅಲ್ಲೇ ಬಿಸಾಕಿ ಬಂದ್ಬಿಟ್ಟೆ. ಅದರಲ್ಲಿ ನನಗೆಲ್ಲ ಫೋನ್ ನಂಬರ್ ಎಲ್ಲ ಅಲ್ಲೇ ಇದೆ. ಹೌದಮ್ಮ, ತಗೋ, ನಾನು ಫೋನ್ ಕೊಡ್ತೀನಿ, ಅದ್ರಲ್ಲಿ ಕಾಲ್ ಮಾಡುವಂತೆ. ಯಾರಿಗೆ ಮಾಡ್ತೀಯಾ? ನಿನ್ನ ಗಂಡನಿಗೆ ಮಾಡ್ತೀಯಾ? ಹೌದು, ಪಾಪ ಆ ಹುಡುಗ ಎಷ್ಟು ಟೆನ್ಷನ್ ಮಾಡ್ಕೊಂಡ್ತಾನೇನೋ. ಮೊದಲು ಹಂಗೆ ಫೋನ್ ಮಾಡು, ತಗೋ. ಅಯ್ಯೋ ಅಂಕಲ್, ನಿಮ್ಗೆ ಅವನ ಬಗ್ಗೆ ಏನೂ ಗೊತ್ತಿಲ್ಲ. ಟೆನ್ಷನ್ನ, ಅವನಿಗೇನು ಟೆನ್ಷನ್ ಇರುತ್ತೆ ನೋಡಿ. ಬೇಕಾದ್ರೆ ನಾನು ಈ ಕಡೆ ಮನೆ ಬಿಟ್ಟು ಬಂದೆ ಅಲ್ಲ, ಅವನಿವಾಗ ಗ್ರೀಷ್ಮ ಜೊತೆಯಲ್ಲಿ ಡುಯೇಟ್ ಆಡ್ತಾ ಇರ್ತಾನೇನೋ. ಹಂಗಂತೀಯಮ್ಮ? ಏನೋ ಇದ್ರೂ ಇರ್ಬೋದೇನೋ. ಅಂಕಲ್, ನೀವು ಹಂಗೆ ಅಂತೀರಾ? ನನಗೆ ಹೊಟ್ಟೆ ಉಡ್ಸೋಕ್ಕೆ ನೀವು ಹಂಗೆ ಹೇಳ್ತಿದ್ದೀರಾ? ಅಯ್ಯೋ, ನಾನೆಲ್ಲಮ್ಮ ಹೇಳ್ದೆ, ನೀನೇ ಅಲ್ವಾ ಹೇಳಿದ್ದು? ನೀನು ಹೇಳಿದ್ದಕ್ಕೆ ನಾನು ಇರ್ಬೋದಂತ ಹೇಳಿದ್ದು. ಅಯ್ಯೋ ಅಂಕಲ್, ನಾನು ಹಂಗೆ ಹೇಳಿದಾಗ ಇಲ್ಲಮ್ಮ, ನಿನ್ನ ಗಂಡ ಅಂತವನ್ನೆಲ್ಲ ತುಂಬ ಒಳ್ಳೆಯವನು ಅಂತ ಹೇಳಬೇಕು. ಆವಾಗ ನನಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಆದರೆ ನೀವು ಉರಿಯೋ ಬೆಂಕಿಗೆ ತುಪ್ಪ ಸುರಿತಿದ್ದೀರಲ್ಲ ಅಂಕಲ್. ಹೌದಾ? ಸರಿ, ನನಗೆ ಗೊತ್ತಾಗಿಲ್ಲ. ಮತ್ತೊಂದು ಸರಿ ಹಂಗೆ ಹೇಳ್ತೀನಿ. ಇವಾಗ ನೀನು ಫೋನ್ ಮಾಡ್ಬೇಕಂತೆಲ್ಲ, ತಗೋ, ಅಲ್ಲೇ ಐತೆ ನಿನ್ನ ಪಕ್ಕದಲ್ಲಿ, ತಗೊಂಡು ಕಾಲ್ ಮಾಡು. ಹಾಂ ಸರಿ. ಎಲ್ಲಿದೆ ಅಂಕಲ್? ಓ, ಇಲ್ಲೇ ಇದೆ, ಇರಿ ಮಾಡ್ತೀನಿ. ಅಂಕಲ್, ಫೋನ್ ರಿಂಗ್ ಆಗ್ತಾ ಇದೆ. ಅಂಕಲ್, ಫೋನ್ ರಿಂಗ್ ಆಗ್ತಾನೆ ಇದೆ. ಹಲೋ ಹಲೋ, ಯಾರಿದು? ಹಲೋ ಅಪ್ಪ, ನಾನಪ್ಪ, ನಿನ್ನ ಮಗಳು ಕುಸುಮ. ಅಯ್ಯೋ ಮಗಳೇ, ನೀನು ಎಲ್ಲೋ ಹೊಂಟೋಗಿದ್ಯಮ್ಮ? ಅಲ್ಲ, ನೀನೆಲ್ಲೂ ಕಾಣಿಸ್ತಾ ಇಲ್ಲ ಅಂತ ಎಲ್ಲರೂ ಹುಡ್ಕಾಡ್ತಿದ್ದಾರಲ್ಲಮ್ಮ. ಅಪ್ಪ, ಹೌದು ಅಪ್ಪ, ನಾನು ಆ ಮನೆ ಬಿಟ್ಟು ಬಂದ್ಬಿಟ್ಟೆ ಅಪ್ಪ. ನೀವೆಲ್ಲ ಹೇಳಿದ್ದು ನಿಜಾನೇ ಅಪ್ಪ. ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ್ರೆ ಯಾವತ್ತೂ ಖುಷಿಯಾಗಿರೋಕ್ಕಾಗಲ್ಲ. ನೀವೆಲ್ಲರೂ ಅಂದಂಗೆ ನನಗೆ ಅವನು ಮೋಸ ಮಾಡಿಬಿಟ್ನು ಅಪ್ಪ. ನೋಡಮ್ಮ, ಅದೆಲ್ಲ ಬಿಟ್ಬಿಡು, ಅದೆಲ್ಲ ಮರ್ತ್ಬಿಡು. ಇವಾಗ ನೀನು ಮೊದಲು ಎಲ್ಲಿದ್ಯಾ ಅಂತ ಹೇಳು. ಅಲ್ಲಮ್ಮ, ನೀನು ಎಲ್ಲೋ ಹೊಂಟೋಗಿದ್ಯಾ? ನೀನು ನಮ್ಮ ಮನೆಗೆ ತಾನೇ ಬರ್ಬೇಕು ಸ್ವಿಚ್ ಮಾಡ್ಕೊಂಡು, ಅದನ್ನ ಬಿಟ್ಟು ಎಲ್ಲೋ ಹೊಂಟೋಗಿದ್ಯಾ? ಅಪ್ಪ, ನಿನಗೆ ನಾನು ಮನೆ ಬಿಟ್ಟು ಹೋಗೋದಿನಿ ಅಂತ ಯಾರಪ್ಪ ಹೇಳಿದ್ದು? ಅಯ್ಯೋ, ಅದು ನಿನ್ನ ಗಂಡ ಬಂದಿದ್ದ ನಮ್ಮ ಮನೆಗೆ, ಅವನೇ ಹೇಳಿದ್ದು. ಪಾಪ ಅವ್ನು ತುಂಬ ಗಾಬರಿ ಆಗಿದ್ದಾನಮ್ಮ. ಇಲ್ಲ ಅಪ್ಪ, ಅವನು ಗಾಬರಿ ಎಲ್ಲ ಏನೂ ಆಗಿಲ್ಲ. ಅವನೆಲ್ಲ ನಾಟಕ. ಅವನಿಗೆ ನಾನು ಬೇಕಾಗಿಲ್ಲ. ಆ ಗ್ರೀಷ್ಮ ಒಬ್ಳಿದ್ರೆ ಸಾಕು. ಇವಾಗ ಏನು ಗೊತ್ತಾ, ಅಲ್ಲಿಗೆ ಬಂದಿದ್ದಾನೆ. ನೀವೆಲ್ಲ ಅವನ ಮೇಲೆ ಪಾಪ ಅನ್ಬೇಕು, ಅದಕ್ಕೆ ಬಂದಿದ್ದಾನೆ. ಅಪ್ಪ, ಅವನ ಮಾತೆಲ್ಲ ಏನು ಕೇಳಬೇಡಿ ಅಪ್ಪ ನೀವೆಲ್ಲರೂ. ಸರಿ ಅಮ್ಮ, ಆಯ್ತು. ನಾವ್ಯಾರು ಅವನ ಮಾತನ್ನ ಕೇಳಲ್ಲ, ಅವನ ನಂಬೋದು ಇಲ್ಲ. ನಾವೆಲ್ಲರೂ ನಿನ್ನನ್ನೇ ನಂಬ್ತೀವಿ. ನೀನು ಎಲ್ಲಿದ್ಯಮ್ಮ? ಬಂದ್ಬಿಡು. ಇಲ್ಲ, ಒಂದು ಕೆಲಸ ಮಾಡು, ನೀನು ಎಲ್ಲಿದ್ಯಾ ಅಂತ ಹೇಳು, ನಾನೇ ಬಂದು ನಿನ್ನ ಕರ್ಕೊಂಡ್ಬರ್ತೀನಿ, ಸರಿನಾ? ಹ್ಞೂ ಅಪ್ಪ, ನಾನು ಬರಲ್ಲ. ನಾನು ಎಲ್ಲಿಗೂ ಬರಲ್ಲ. ನಾನು ಇಲ್ಲೇ ಇರ್ತೀನಿ. ನೋಡಮ್ಮ, ಹಂಗೆಲ್ಲ ಹೇಳ್ಬಾರ್ದು. ಹೆಣ್ಮಕ್ಳು ತುಂಬ ದಿನ ಮನೆ ಬಿಟ್ಟು ಆಚೆ ಇರಬಾರ್ದಮ್ಮ, ಅದು ಚೆನ್ನಾಗಿರಲ್ಲ. ನೋಡು, ಇವಾಗ ನಾನು ಹಿಂಗೆ ಅದನ್ನೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ನೋಡು, ನೀನು ಮೊದಲು ಮನೆಗೆ ಬಾ. ಅದೇನೇ ಆಗಿರಲಿ, ಆಮೇಲೆ ಮಾತಾಡೋಣ.
ಸರಿ ನೀನು ಅವ್ನ ಮನೆಗೆ ಹೋಗಲ್ವಾ? ಸರಿ ಹೋಗ್ಬೇಡ, ನೀನು ನಮ್ಮ ಮನೆಗೆ ಬಾ. ಮೊದಲು ಬಾ ಅಮ್ಮ. ನಿಮ್ಮ ಅಮ್ಮ ಏನು ಕಾಣಿಸ್ತಾ ಇಲ್ಲ ಅಂತ ಹತ್ತು ಹೊತ್ತು ಹುಷಾರಿಲ್ದಂಗಾಗಿ ಮಲ್ಕೊಬಿಟ್ಟಿದ್ದಾಳೆ. ಹೌದಾ ಅಪ್ಪ? ಪಾಪ ಅಮ್ಮ ನನಗೋಸ್ಕರ ಅಲ್ತು ಹೊತ್ತು ಮಲ್ಕೊಬಿಟ್ಟಿದ್ದಾರಾ? ಎಲ್ಲ ನನ್ನಿಂದನೇ ಆಗಿದ್ದು. ನಾನು ತುಂಬ ಕೆಟ್ಟೋಳಲ್ವಾಪ್ಪ? ಅಯ್ಯೋ ಇಲ್ಲಮ್ಮ, ನೀನು ನನ್ನ ಬಂಗಾರ ಅಲ್ವಾ. ಹಂಗೆ ನೋಡಮ್ಮ, ಹಂಗೆಲ್ಲ ಮಾತಾಡ್ಬಾರ್ದು. ನೀನು ಅಪ್ಪನ ಮಾತು ಕೇಳ್ತೀಯಲ್ವಾ? ಅಪ್ಪನ ಮುದ್ದಿನ ಮಗಳಲ್ವಾ ನೀನು? ಇವಾಗ ಅದೆಲ್ಲ ಬಿಟ್ಬಿಡು. ನೀನು ಎಲ್ಲಿದೆ ಅಂತ ಹೇಳು, ನಾನು ಬಂದು ಕರ್ಕೊಬರ್ತೀನಿ ಮಗಳೇ. ಹ್ಞೂ ಅಪ್ಪ, ಸರಿ ನಾನು ಬರ್ತೀನಿ. ಇಲ್ಲಿ ಒಂದು ಅಂಕಲ್ ಇದ್ದಾರೆ, ಆ ಅಂಕಲ್ ಮನೇಲಿ ನಾನು ಇದ್ದೀನಿ ಅಪ್ಪ. ನಾನಿವಾಗ ನಿನಗೆ ಈ ಫೋನಿಂದ ಲೊಕೇಶನ್ ಕಳಿಸ್ತೀನಿ. ನೀನು ಬಾಪ, ನಾನು ನಿನ್ನ ಜೊತೆ ಬಂದ್ಬಿಡ್ತೀನಿ ಅಪ್ಪ. ಸರಿ ಮಗಳೇ, ಹಂಗೆ ಮಾಡ್ತೀನಿ ಆಯ್ತಾ? ನೀನೇನು ಹೆದರ್ಕೊಂಬೇಡ, ನಾನು ಬರ್ತೀನಿ ಮಗಳೇ. ಹ್ಞೂ ಸರಿ ಅಪ್ಪ. ಅಂಕಲ್, ಪಾಪ ಅಂಕಲ್, ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಎಲ್ಲ ನನಗೆ ಕಾಣಿಸ್ತಾ ಇಲ್ಲ ಅಂತ ತುಂಬ ಟೆನ್ಷನ್ ಆಗಿದ್ದಾರೆ ಅಂಕಲ್. ನೋಡಮ್ಮ, ನೀನು ಅಲ್ಬೇಡ. ಇವಾಗ ನಿಮ್ಮ ಅಪ್ಪ ಹೇಳಿದೆಯಲ್ಲ, ಅವ್ರು ಬರಲಿ, ಅವ್ರ ಜೊತೆ ನೀನು ಮನೆಗೆ ಹೋಗುವಂತೆ. ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಹ್ಞೂ ಅಂಕಲ್, ಹಾಗೆ ಮಾಡ್ತೀನಿ. ಮಾವ, ನಿಮ್ಗೆ ಇವಾಗ ಫೋನ್ ಬಂದಿತ್ತಲ್ಲ, ನೀವು ಮಾತಾಡ್ತಾ ಇದ್ದಿದ್ದು ಕುಸುಮ ಅಂತ ತಾನೆ? ಹಾಗಾದ್ರೆ ಎಲ್ಲಿದ್ದಾಳೆ ಅಂತ ನಿಮಗೆ ಗೊತ್ತಾಯ್ತಾ ಮಾವ? ಹೌದಮ್ಮ, ಅವಳೇ ಫೋನ್ ಮಾಡ್ತಿದ್ದು. ನನಗೆ ಅವಳು ಎಲ್ಲಿದ್ದಾಳೆ ಅಂತ ನನಗೆ ಲೊಕೇಶನ್ ಕಳಿಸ್ದಾಳಂತೆ. ಈ ಫೋನಲ್ಲಿ ನೋಡಮ್ಮ, ಲೊಕೇಶನ್ ನನಗೆಲ್ಲ ಗೊತ್ತಾಗಲ್ಲ. ಅದು ನನಗೆ ಆ ಅಡ್ರೆಸ್ಗೆ ಒಂದು ಆಟೋ ಬುಕ್ ಮಾಡ್ಕೊಡ್ತೀಯಾ? ನಾನು ಹೋಗೋಳನ್ನ ಕರ್ಕೊಂಬರ್ತೀನಿ. ಆಯ್ತು ಮಾವ, ಹಂಗೆ ಮಾಡಿ. ನೀವು ಮೊದಲೋಗಿ ಅವಳನ್ನ ಕರ್ಕೊಬನ್ನಿ. ಪಾಪ ನನ್ನ ಮಗಳು ಎಲ್ಲಿದ್ದಾಳೋ, ಏನು ಮಾಡ್ಕೊಂಡಿದ್ದಾಳೋ? ಬೆಳಗ್ಗೆಯಿಂದ ಊಟ ಮಾಡಿದ್ಲೋ ಇಲ್ಲೋ? ಅಯ್ಯೋ, ನನ್ನ ಕಂದ ಉಪವಾಸ ಇದೆಯೇನೋ? ಅಯ್ಯೋ, ನೀನು ಉಪವಾಸಕ್ಕೆ ಹೋದ್ರೆ ಸದ್ಯಕ್ಕೆ ನನ್ನ ಮಗಳು ಎಲ್ಲೋ ಒಂದು ಕಡೆ ಇದ್ದಾಳಲ್ಲ, ನಂಗೆ ಅದೇ ಸಮಾಧಾನ ಆಯಿತು. ಮಾವ, ಅವಳು ಬಂದಮೇಲೆ ದಯವಿಟ್ಟು ಯಾರು ಅವಳನ್ನ ಭಯಕ್ಕೆ ಹೋಗಬೇಡಿ. ಅವಳಿಗೆ ಸಮಾಧಾನ ಮಾಡಿ ಮಾವ ಮೊದಲು. ಆಮೇಲೆ ಸ್ವಲ್ಪ ಬುದ್ಧಿ ಹೇಳಿ ಮನೆಗೆ ಕಳಿಸಿದ್ರೆ ಆಯಿತು. ಅಯ್ಯೋ, ಅವಳು ಮನೆಗೆ ಹೋಗಲ್ಲ ಅಂತ ಒಂದೇ ಆಟ ಮಾಡ್ತಾ ಇದ್ದಾಳಮ್ಮ. ನಾನು ಸಮಾಧಾನ ಮಾಡ್ತೀನಿ. ಮೊದಲು ಬಾ, ಆಮೇಲೆ ಮಾತಾಡೋಣ ಅಂತ. ಅತ್ತೆ ಮಾವ, ನೀವಿಬ್ರಿಗೊಂದು ಮಾತೇ ಇಲ್ಲ? ಹೇಳಮ್ಮ. ಅದೇನು ಅಂದರೆ, ನಾನು ತಮ್ಮನ ಪರ ಮಾತಾಡ್ತೇನೆ ಅಂತ ಅನ್ಕೋಬೇಡಿ. ನನ್ನ ತಮ್ಮ ಅಂಥ ಕೆಲಸ ಎಲ್ಲ ಮಾಡಲ್ಲ ಮಾವ. ಆ ನಂಬಿಕೆ ನನಗಿದೆ. ಯಾಕೆಂದರೆ ನಾನು ಅವನು ಒಟ್ಟಿಗೆ ಆಡಿ ಬೆಳೆದವರು. ಅವನ ಸ್ವಭಾವ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಮಾವ. ಅಷ್ಟು ಅಲ್ಲದೆ ಕುಸುಮನ ಅವನು ತುಂಬ ಪ್ರೀತಿ ಮಾಡ್ತಾನೆ. ಹಾಗಾಗಿ ಒಂದು ವೇಳೆ ನಮ್ಮ ದೊಡ್ಡಮ್ಮನೂ ನಮ್ಮ ಅಕ್ಕನೂ ತಪ್ಪು ಮಾಡಿದೆ ಅಂದರೆ ನಾನು ಒಪ್ಕೊಂಡ್ಬಿಡ್ತೀನಿ. ಆದರೆ ಅರುಣು ಅಂಥ ಕೆಲಸ ಎಲ್ಲ ಮಾಡಲ್ಲ ಮಾವ. ಇದರಲ್ಲಿ ಏನೋ ಒಂದು ಮಿಸ್ಟೇಕ್ ಇದೆ, ಅದನ್ನು ಖಂಡಿತ ಕಾಣಿಸ್ತಿದೆ. ಅದೇನು ಅಂತ ಕಂಡಿಡ್ಕೊಂಡು ಅದನ್ನು ಸಾಲ್ವ್ ಮಾಡ್ತಾನೆ ಅರುಣು. ಆದರೆ ಕುಸುಮನ್ ಮಾತ್ರ ನೀವು ಸ್ವಲ್ಪ ತಿಳಿ ಹೇಳ್ಬೇಕು ಮಾವ. ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಪವಿತ್ರ. ಮೊದಲು ನನ್ನ ಮಗಳು ನನ್ನ ಮನೆಗೆ ಬರಲಿ. ನನಗೆ ಅವಳು ನೋಡೋವರೆಗೂ ಸಮಾಧಾನನೇ ಆಗ್ತಾ ಇಲ್ಲಮ್ಮ. ಹಾಂ ಅತ್ತೆ, ನನಗೆ ಅರ್ಥ ಆಗುತ್ತೆ. ಆಯಿತು, ಅವಳು ಮನೆಗೆ ಬರಲಿ, ನಾವೆಲ್ಲ ಕುತ್ಕೊಂಡು ಒಟ್ಟಿಗೆ ಆಮೇಲೆ ಮಾತಾಡೋಣ. ಹ್ಞೂ ಸರಿ ರೀ, ನಿಮ್ಮ ಜೊತೆ ನಾನು ಬರಲಾ? ಹಾಂ ಅತ್ತೆ, ನೀವು ಬೇಡ ಅತ್ತೆ, ಮಾವ ಒಬ್ರು ಹೋಗ್ಲಿ. ಮೊದಲು ಅವ್ರ ಮನೆ ಕರ್ಕೊ ಬರ್ತಾರಲ್ಲ, ಮೊದಲು ಕರ್ಕೊ ಬಂದ್ಬಿಡ್ಲಿ, ಆಮೇಲೆ ಮಾತಾಡೋಣ. ಅತ್ತೆ, ನೀವು ಮೊದಲು ತುಂಬ ಟೆನ್ಷನ್ ಆಗಿದ್ದೀರಾ, ಸುಸ್ತು ಬೇರೆ ಆಗಿದ್ದೀರಾ. ನೀವು ಮೊದಲು ರೆಸ್ಟ್ ಮಾಡಿ ಬನ್ನಿ. ಅಲ್ಲಿರೋ ಸಿಕ್ತಲ್ಲ, ಗೊತ್ತಾಯ್ತಲ್ಲ ನಮಗೆ, ಅವಳು ಆರಾಮಾಗಿರ್ತಾಳೆ. ಬನ್ನಿ ಅತ್ತೆ. ಹೌದು ಮಂಜು, ಪವಿತ್ರ ಕರೆಕ್ಟಾಗಿ ಹೇಳ್ತಾವಳೆ. ನೀನೋಗಿ ರೆಸ್ಟ್ ಮಾಡು, ಏನೋ ಟೆನ್ಷನ್ ಮಾಡ್ಕೋಬೇಡ. ಅವಳು ಆರಾಮಾಗಿರ್ತಾಳೆ. ಅರೆ, ಇವಳಕ್ಕೆ ಇನ್ನೂ ಬಂದಿಲ್ಲ? ನಾನು ಬೇಗ ಅಂತ ಮೆಸೇಜ್ ಮಾಡಿದ್ನಲ್ಲ ಇವಳಿಗೆ, ಯಾಕೆ ಬಂದಿಲ್ಲ? ಮದನ್, ಓ, ನೀನು ಬಂದಿಯಾ? ಅಲ್ಲ ಪ್ರಿಯಾ, ಇಷ್ಟೊಂದು ಟೈಮಾಗಿ ತಗೊಂಡೆ. ನಾನು ಹಿಂಗೆ ಬೇಗ ಅಂತ ಮೆಸೇಜ್ ಮಾಡಿದ್ನಲ್ಲ, ಯಾಕೆ ನಿನ್ನ ಮೆಸೇಜ್ ನೋಡಿಲ್ವಾ? ಹಾಗೆಲ್ಲ ಏನೂ ಇಲ್ಲ ಮದನ್, ಸ್ವಲ್ಪ ಕೆಲಸ ಇತ್ತು. ಸಾರಿ ಲೇಟಾಗಿ ಬಂದಿದ್ದಕ್ಕೆ. ಓಕೆ, ಇಟ್ಸ್ ಓಕೆ, ಬಾ ಈ ಕಡೆ. ಸರಿ, ನೀನೇನೋ ಬೇಕು ಅಂತ ಕೇಳ್ತಾ ಇದೆಯಲ್ಲ, ಬಾ ಕೊಡಿಸ್ತೀನಿ ಈಗ. ಅಲ್ಲ, ಇವನ ಹತ್ರ ದುಡ್ಡೇ ಇರಲಿಲ್ಲ. ಇವಾಗ ನಾನು ಕೇಳಿದ್ನ ಕೊಡಿಸ್ತೀನಿ ಅಂತ ಹೇಳ್ತಾನಲ್ಲ, ನಿನಗೆ ದುಡ್ಡು ಎಲ್ಲಿ ಬಂತು? ಒಂದು ವೇಳೆ ಲಾವಣ್ಯ ದುಡ್ಡು ಕೊಟ್ಬಿಟ್ಟ ಹೇಗೆ? ಪ್ರಿಯಾ, ಏನು ಯೋಚನೆ ಮಾಡ್ತಾ ಇದೀಯಾ? ನೀನು ಅದೇನೋ ಒಡವೆಬೇಕು ಅಂತ ಕೇಳ್ದೆಯಲ್ಲ, ಕೊಡಿಸ್ತೀನಿ ಬಾ ಅಂತ ಹೇಳ್ದೆ. ಮದನ್, ನನಗೆ ಕೇಳಿಸ್ತು. ಅಲ್ಲ, ಅದು ನನಗೆ ನಿಮ್ಮ ಹತ್ರ ದುಡ್ಡು ಇರಲಿಲ್ವಲ್ಲ, ಈಗ ಸಡನ್ ಆಗಿ ಅಷ್ಟೊಂದು ದುಡ್ಡು ಎಲ್ಲಿ ಬಂತು? ಅದೆಲ್ಲ ಯಾಕೆ ನಿನ್ಗೇನು ಬೇಕೋ ಅದು ಕೊಡಿಸ್ರೆ ಆಯ್ತಲ್ವಾ? ಬಾ, ದುಡ್ಡು ಎಲ್ಲಿ ಬಂದರೆ ನಿನ್ಗೇನು? ಅದು ನನ್ನ ಫ್ರೆಂಡದು ಸಾಲ ಕೇಳಿದ್ದೀನಿ ನಾನು, ಅವನು ಕೊಟ್ಟ, ಅದಕ್ಕೆ ತಗೊಂಡು ಬಂದೆ. ಅಲ್ಲ ಮದನ್, ನೀವು ಮೊದಲೆಲ್ಲ ಹೇಳ್ತಾ ಇದ್ರಿ ಅಲ್ವಾ, ದುಡ್ಡಿಗೆ ನಂತರ ಕೊರತೆ ಇಲ್ಲ, ಅಂತ ತುಂಬ ದುಡ್ಡಿದೆ ಅಂತ. ಆದರೆ ಈಗ ನಿಮ್ಮ ಫ್ರೆಂಡ್ನ ಸಾಲ ಕೇಳಿದ್ರಾ? ಹಾಂ, ಹೌದು ಹೌದು. ಅದು ನನಗೆ ದುಡ್ಡಿನ ಕೊರತೆ ಇಲ್ಲ, ಏನೂ ಇಲ್ಲ. ಆದರೆ ಅದೆಲ್ಲ ಬಿಡು ಪ್ರಿಯಾ, ನಿಂಗೆ ಯಾಕೆ ಅದೆಲ್ಲನೂ? ಬಾ,
ಅದೇನೋ ಬೇಕು ಅಂತ ಕೇಳ್ದೆಲ್ಲ, ಕೊಡಿಸ್ತೀನಿ ಬಾ. ಅಂದಂಗೆ ಇದು ನಿನ್ನ ಹೆಂಡತಿ ಗೊತ್ತಾ? ಏನು, ನನ್ನ ಹೆಂಡ್ತಿಗ? ನೀನು ಏನು ಹೇಳ್ತಿದ್ಯಾ? ಅವಳ ಹತ್ರ ಹೋಗ್ಬಿಟ್ಟು ನನ್ನ ಲವರ್ಗೆ ನಾನು ಒಡೆ ಕೊಡಿಸ್ಬೇಕು, ದುಡ್ಡು ಕೊಡು ಅಂತ ಕೇಳೋಕ್ಕಾಗುತ್ತಾ? ಕೇಳ್ದವಳು ಕೊಟ್ಬಿಡ್ತಾಳಾ? ಸರಿ, ನನಗೆ ಎರಡು ಕೊಡ್ತಾಳೆ. ಅವಳಿಗೆಲ್ಲ ಏನು ಹೇಳಿಲ್ಲ. ಹಾಗಾದ್ರೆ ನೀವು ಲಾವಣ್ಯಂಗೆ ಏನು ಹೇಳ್ದಲೆ ಹಾಗೆ ಬಂದಿದ್ದೀರಾ? ಏ ದಡ್ಡಿ, ಲೂಸರ್, ನೀನು ಏನಾದ್ರೂ ನೀನು ಏನು ಮಾತಾಡ್ತಾ ಇದೀಯಾ? ಯಾರಾದರೂ ಹೆಂಡ್ತಿಗೆ ಹೇಳ್ಬಿಟ್ಟು ಲವರ್ಗೆ ಗಿಫ್ಟ್ ಕೊಡಿಸ್ತಾನಾ? ಸುಮ್ಮನೆ ಬಾ. ಅಲ್ಲ, ಇವನ ಹತ್ರ ಇಷ್ಟೊಂದು ದುಡ್ಡು ಹೆಂಗೆ ಬಂತು? ನಂಗೆ ಅದು ಅರ್ಥನೇ ಆಗ್ತಾ ಇಲ್ವಲ್ಲ. ಛೇ, ಇವನು ಎಷ್ಟು ಹೇಳಿದ್ರು ಎಷ್ಟು ಮಾಡಿದ್ರು ಇವನಿಗೆ ಬುದ್ಧಿನೇ ಕಲಿಯಲ್ವಾ? ಇವನಿಗೆ ಬುದ್ಧಿನೇ ಬರಲ್ವಾ? ನಾವಿನ್ನು ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಇವನಿಗೆ? ಛೇ, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಪ್ರಿಯಾ, ಬರ್ತೀಯಾ? ಅಲ್ಲೇ ಇರ್ತೀಯಾ? ಹಾಂ ಹಾಂ, ಬದ್ದೇ ಇರು.